ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವೆಷ್ಟೇ ವೆಯ್ಟ್ ಮಾಡಿದ್ರು ಮಳೆ ಅಂತೂ ನಿಲ್ಲಿಲ್ಲ. ಆಲ್ಮೋಸ್ಟ್ 2 ಗಂಟೆ ಟೈಮ್ ಅಂತೂ ವೆಯ್ಟ್ ಮಾಡಿದ್ದೀವಿ. ಮಳೆ ಅಂತೂ ನಿಲ್ಲೋ ಥರ ಕಾಣಿಸ್ತಿರ್ಲಿಲ್ಲ. ಹೇಗೋ ಬಿಳ್ಕೆರೆಯಲ್ಲಿ ಅಲ್ವಾ ಫಂಕ್ಷನ್ ಇದ್ದಿದ್ದು, ಹಾಗಾಗಿ ಮನೆಗೆ ಹೋಗಿ ಜರ್ಕಿನ್ ಹಾಕೊಂಡು ಹೋಗೋಣ, ಇಲ್ಲಾಂತಂದರೆ ಕಣ್ಣನ್ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ, ಟೈಮಾಗಿ ಹೋಗುತ್ತೆ ಅಂತ ಹೇಳಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇವರೊಂದು ಎಡ್ವರ್ಟ್ ಮಾಡಿದ್ರು, ಅದ್ರ ಬಗ್ಗೆ ಗೊತ್ತಾಯ್ತು ನಮಗೆ. ಎಡ್ವರ್ಟ್ ಏನಪ್ಪ ಅಂತಂದರೆ, ನಾನು ಬೆಳಿಗ್ಗೆ ಇವರಿಗೆ ಕ್ಯಾಶ್ ಕೊಟ್ಟಿದ್ದೆ. ಅಪ್ಪ ಮಗ ಟ್ವಿನ್ನಿಂಗ್ ಮಾಡಿರೋ ಶರ್ಟಲ್ಲಿ ಅಮೌಂಟ್ ಇಟ್ಟಿದ್ದಾರೆ. ಬಟ್ ಮರ್ತ್ಕೊಂಡು ಇವಾಗ ಫಂಕ್ಷನಿಗೆ ಬರಬೇಕಿದ್ರೆ ಬೇರೆ ಶರ್ಟ್ ಹಾಕೊಂಡು ಬಂದಿದ್ರಲ್ಲ, ಈ ಶರ್ಟಲ್ಲಿ ಅಮೌಂಟ್ ಕಾಣಿಸ್ತಿಲ್ಲ ಅಂತ ಹುಡುಕಾಡ್ತಾ ಇದ್ರು. ಕೊನೆಗೆ ನಾನೇ ಅಮೌಂಟ್ನ ಗೊತ್ತಿಲ್ಲ ಅವ್ರ ಜೋಬಲ್ ಹಾಕಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಾನು ಹಾಕಿಲ್ಲ, ಲೆಕ್ಕ ಹಾಕ್ಬಿಟ್ಟು ನಿಮ್ಗೆ ಕೈಲಿ ಕೊಟ್ಟಿತ್ತು. ಇಲ್ಲಿ ನೋಡಿ ಏನು ಮಾಡಿ ಅಲ್ಲಿ ನೋಡಲಿ. ನಾನು ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಅವ್ರು ಎಡ್ವರ್ಟ್ ಅವ್ರಿಗೆ ಗೊತ್ತಾಯಿತು. ಹಾಗಾಗಿ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋ ನನ್ನ ಕಡೆ ತೋರಿಸ್ತಾನೆ ಇರಲಿಲ್ಲ ಅವರು. ಯಾವಾಗಲೂ ನನಗೆ ಎಡ್ವರ್ಟ್ ಅಂತ ಹೇಳ್ತಾ ಇದ್ರು. ಸಿಕ್ಕಿದೆ ಚಾನ್ಸು. ನಾನಂತೂ ಇವತ್ತು ಸಿಕ್ಕಾಬಿಟ್ಟೆ ರೇಗ್ಸಿಟ್ಟೆ ಅವರಿಗೆ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಹೊರಟ್ವಿ, ಆದರೆ ಅಷ್ಟರಲ್ಲಿ ಪುನಃ ಮಳೆ ಶುರುವಾಯಿತು. ಇವಾಗ ಬೇಕರಿಗೆ ಹೋಗಬೇಕು ಕರ್ಣಂಗೆ ಕೇಕ್ ತಗೊಳ್ಳೋದಕ್ಕೆ. ಕನ್ನಡದಲ್ಲಿ ಬರೀರಿ. ಕರ್ಣ ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಸಣ್ಣ ಪಾಪ ಹೋಗ್ಬಿಟ್ಟಿದ್ದಾನೆ ಕರ್ಣ. ತಿರ್ಗು ಕರ್ಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫ್ಲಾಶ್ ಬ್ಯಾಕ್. ಇವತ್ತು ಮಂತ್ಲಿ ಲಾಸ್ಟ್ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ಗಳು ಕೂಡ ಕ್ಲೋಸ್ ಆಗಿತ್ತು. ಕೇಕೇನೋ ತೊಗೊಂಬಿಟ್ವಿ, ಆದರೆ ಡೆಕೋರೇಷನ್ಗೆ ಯಾವುದೇ ಥಿಂಗ್ಸ್ಗಳನ್ನ ತೊಗೊಂಡಿರಲಿಲ್ಲ. ಡೆಕೋರೇಷನ್ ಮಾಡದೆ ಕೇಕ್ ಕಟ್ ಮಾಡಿಸಿದ್ರೆ ಕರ್ಣಿಂಗ್ ಬೇಜಾರಾಗುತ್ತೆ. ಹಾಗಾಗಿ ಎಲ್ಲ ಕಡೆ ಹುಡ್ಕಾಡಿದ್ವಿ, ಎಲ್ಲ ಶಾಪ್ಸ್ ಕ್ಲೋಸ್ ಆಗಿತ್ತು. ಫೈನಲಿ ಒಂದೇ ಒಂದು ಶಾಪ್ ಓಪನ್ ಇತ್ತು. ಅಲ್ಲಿ ಹೋಗಿ ವಿಚಾರಿಸಿದಾಗ ಯಾವುದೇ ಡೆಕೋರೇಟಿವ್ ಐಟಮ್ಸ್ಗಳಿಲ್ಲ, ಖಾಲಿಯಾಗಿದೆ ಅಂತ ಹೇಳಿದ್ರು. ಅವರಿಗೆ ರಿಕ್ವೆಸ್ಟ್ ಮಾಡಿ ಹುಡುಕಿ ಅಂತ ಹೇಳಿ ಹುಡುಕಿಸಿದಾಗ ಒಂದೇ ಒಂದು ವಾಲ್ ಡೆಕೋರೇಟಿವ್ ಥಿಂಗ್ ಸಿಕ್ತು. ಹೇಗೋ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂದ್ಕೊಂಡು ಅದನ್ನೇ ತೊಗೊಂಡು ಬಂದೆ. ಇವಾಗ ನಾವು ಡೆಕೋರೇಷನ್ ಮಾಡಬೇಕು, ಆದರೆ ಕರ್ಣ ನಮಗೆ ಡೆಕೋರೇಷನ್ ಮಾಡೋಕ್ಕೆ ಬಿಡಲ್ಲ. ಬಲೂನ್ ನಾನು ಊದುತ್ತೀನಿ ಅಂತ ಹಿಂಸೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಕರ್ಣ ನಿನಗೆ ಸರ್ಪ್ರೈಸು, ನೀನು ರೂಮಲ್ಲೇ ಇರಬೇಕು, ಹೊರಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಕರ್ಣಂಗೆ ಸುಳ್ಳು ಹೇಳಿ ಕರ್ಣನ ರೂಮ್ ಒಳಗಡೆ ಇರೋ ಥರ ಮಾಡಿಬಿಟ್ಟು ನಾವು ಡೆಕೋರೇಷನ್ ಮಾಡೋಕ್ಕೆ ಹೋದ್ವಿ. ಈ ಮಿನಿ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ಪೂರ್ತಿ ಪ್ರೀತಿಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಇರುತ್ತೆ, ಮಿಸ್ ಮಾಡದೆ ಹೋಗಿ ನೋಡಿ. ಥ್ಯಾಂಕ್ ಯು.